ಎಲ್ಲರಿಗೂ ನಮಸ್ತೆ. ಪ್ರಿನ್ಸಸ್ ಕಟ್ ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ. ಬಾಡಿ ಮೆಜರ್ಮೆಂಟ್ ಇದು. ಬ್ಲೌಸ್ ಲೆಂತು 14 ಇದೆ. ಬಾಡಿ ಮೆಜರ್ಮೆಂಟ್ ಇರೋದ್ರಿಂದ ಇವತ್ತು ಅಪ್ಪರ್ ಚೆಸ್ಟ್ 34 ಇದೆ, ಚೆಸ್ಟ್ 35, ವೇಸ್ಟ್ 31, ಆರ್ಮೋಲು 15, ಆರ್ಮೋಲ್ ರೌಂಡು 15, ಸ್ಲೀವ್ ಲೆಂತು 9.5, ಸ್ಲೀವ್ ರೌಂಡು 10, ವೇಸ್ಟ್ 31. ಫ್ರೆಂಡ್ಸ್ ಕಟ್ ಮಾಡ್ತಿದ್ದೀನಿ. ಬ್ಯಾಕ್ ಸೈಡ್ ಬೋಟ್ ನೆಕ್ಕು, ಫ್ರಂಟು ಸ್ವೀಟ್ ಹಾರ್ಟ್ ನೆಕ್ಕು. ಫಸ್ಟು ಒಂದು ಲೈನ್ ಹಾಕ್ತಿದ್ದೀನಿ. ಕರೆಕ್ಟಾಗಿ ಒಂದು ಸ್ಟ್ರೈಟ್ಗೆ ಒಂದು ಲೈನ್ ಹಾಕ್ಕೊಂಡು ಇದನ್ನು ತೆಗೆದುಬಿಡೋಣ. ಬಟ್ಟೆ ಹೆಚ್ಚು ಕಮ್ಮಿ ಇರುತ್ತೆ ಲೈನಿಂಗ್, ಅದಕ್ಕೋಸ್ಕರ ಇದು ಎಕ್ಸ್ಟ್ರಾ ತೆಗೆದನ್ನು ಕಟ್ ಮಾಡ್ತಾ ಇದ್ದೀನಿ. ಲೆಂತ್ 15 ಇಡ್ತಿದ್ದೀನಿ. 15 1 ಇಂಚ್ ಎಕ್ಸ್ಟ್ರಾ 14 ಇದೆ, 1 ಇಂಚ್ ಎಕ್ಸ್ಟ್ರಾ ಇಡ್ತಾ ಇದ್ದೀನಿ. 14.5 ಇಟ್ಟರು ಓಕೆ. 13.5 ಇಡ್ತಿದ್ದೀನಿ ಲೆಂತು. ರೆಡಿ. ಶೋಲ್ಡ್ರು 5 ಇಟ್ಟಿದ್ದೀನಿ. ಆರ್ಮೋಲ್ ಡೌನು 6 ಇಡ್ತಾ ಇದ್ದೀನಿ. ಚೆಸ್ಟು ಅಪ್ಪರ್ ಚೆಸ್ಟ್ ಬಂದು 34 ಇದೆ. 34 ಡಿವೈಡೆಡ್ ಬೈ 4 ಮಾಡಿದಾಗ 8.5 ಬರುತ್ತೆ ಇದು ಅಪ್ಪರ್ ಚೆಸ್ಟು. ಗೆ 34 ಬರುತ್ತೆ. 2 ಇಂಚ್ ಮಾರ್ಜಿನ್ಗೋಸ್ಕರ ಸ್ಟಿಚ್ಗೆ ಇಲ್ಲಿ 6 ಇಟ್ಟಿದ್ದೀನಿ. ಇಲ್ಲಿ 5.5 ಇಟ್ಟಿದ್ದೀನಿ. ಇಲ್ಲಿ ಒಂದು 1/2 ಇಂಚ್ ಎಕ್ಸ್ಟ್ರಾ. ಇದು ಆರ್ಮೋಲ್ ರೌಂಡು ಶೇಪ್ ಕರೆಕ್ಟಾಗಿ ಬರುತ್ತೆ ಇಲ್ಲಿ ನಾವು ಈ ಥರ ಎಕ್ಸ್ಟ್ರಾ ತಗೊಂಡಾಗ. ನೆಕ್ ಬಿಡ್ತು 2 ಇಟ್ಟಿದ್ದೀನಿ. ಇವ್ರಿಗೆ ಡೀಪು ಜಾಸ್ತಿ ಇಡಬೇಕು, ಅದಕ್ಕೋಸ್ಕರ ಇಲ್ಲಿ 2 ಇಟ್ಟಿದ್ದೀನಿ. ಶೋಲ್ಡ್ರು ಬಂದು 3 ಇರುತ್ತೆ. 5ಅಲ್ಲಿ ಇಟ್ಟು ಹೋದರೆ 3 ಇರುತ್ತೆ. ಡೀಪು 10 ಇಡ್ತಾ ಇದ್ದೀನಿ. ಡೀಪು ಬ್ಯಾಕ್ ಡೀಪು ಬ್ಯಾಕ್ ಸೈಡ್ ಡೀಪ್ ಇಟ್ಕೊಂಡು 3 ಇಟ್ಟಿದ್ದೀನಿ. ಇಲ್ಲಿ 2 ಇಟ್ಟಿದ್ದೀನಿ, ಇಲ್ಲಿ 3 ಇಟ್ಟಿದ್ದೀನಿ. ಇಲ್ಲಿ ಈ ಥರ ಒಂದು ಮಾರ್ಕ್ ಮಾಡಿ ನಾವಿಲ್ಲಿ ಎಷ್ಟು ಬೇಕಾದರೂ ಡೀಪ್ ಇಡ್ಬೋದು. ಇಲ್ಲಿ ಇಟ್ಬಿಟ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಇಲ್ಲಿ ಮಾತ್ರ ಜಾಸ್ತಿ ಇಟ್ಟು ಇಲ್ಲಿ ಕಡಿಮೆ ಇಡಬೇಕು. ಇಲ್ಲಿ ನೋಡಿ ಈ ಥರ ಕ್ರಾಸ್ ಮಾಡಿದ್ದೀನಲ್ವಾ, ಇಲ್ಲಿ ಈ ಥರ ವೇಸ್ಟ್ ಇವ್ರಿಗೆ 31 ಇದೆ. 7.5 ಮತ್ತು ಒಂದು ಲೈನ್ ಇಟ್ಟರೆ ಸಾಕು. ಡೀಪ್ ಜಾಸ್ತಿ ಇರೋದ್ರಿಂದ ಇಲ್ಲಿ 1 ಇಂಚ್ ಡಾಟ್ ಇರಲಿಲ್ಲ ಅಂದರೆ ಓಕೆ. 1/2 ಇಂಚ್ ಮಾತ್ರ ಶೇಪ್ಗೋಸ್ಕರ 1/2 ಇಂಚ್ ಇಟ್ಟಿದ್ದೀನಿ ನಾನು. ಇಲ್ಲಿ ಡೀಪ್ ಜಾಸ್ತಿ ಇರೋರಿಗೆ ಜಾಸ್ತಿ ಡಾಟ್ ಹಿಡಿಯಲ್ಲ. ಇಲ್ಲಿ ಜಾಸ್ತಿ ಡಾಟ್ ಹಿಡಿದ್ರೆ ಜಾಸ್ತಿ ಬ್ರಾಡ್ ಆಗುತ್ತೆ. ಇಲ್ಲಿ ಒಂದು ಮಾರ್ಕ್ ಮಾಡಿ ಇಲ್ಲದೆ ಆಲ್ರೆಡಿ 1/2 ಇಂಚ್ ಇಟ್ಟಿದ್ದೀನಲ್ಲ, ಇದು ಮತ್ತೆ 1/2 ಇಂಚ್ ಇಟ್ಟರೆ ಸಾಕು. 1 ಇಂಚ್ ಇಟ್ಟರೆ ಆರ್ಮೋಲ್ ಕೆಳಗಡೆ, ಆರ್ಮೋಲ್ ಬ್ಯಾಕ್ ಸೈಡಲ್ಲಿ ಹಿಂದೆಗಡೆ ರಿಂಕಲ್ಸ್ ಬಂದುಬಿಡುತ್ತೆ. ಇಲ್ಲಿ 1/2 ಇಂಚ್ ಇಟ್ಟರೆ ಸಾಕು. ಈ ಥರ ಆರ್ಮೋಲ್ ಬರೋ ಶೇಪ್ ತಗೊಂಡು ಈ ಥರ ಇಲ್ಲಿಂದ ಆಫ್ ಬರೋ ಥರ ಮಾಡಿ ಇಲ್ಲಿಗೆ ಜಾಯಿಂಟ್ ಮಾಡಬೇಕು.
ಬ್ಯಾಕ್ ಹುಕ್ ಬ್ಲೌಸು. ಈ ಥರ ಸ್ವಲ್ಪ ಬ್ರಾಡ್ ಮಾಡಿದ್ದು ಬ್ಯಾಕ್ ಸೈಡು. ಇಲ್ಲಿ ಡಾಟ್ಗೋಸ್ಕರ ಬಿಟ್ಟಿರ್ತೀನಲ್ವ, ಇಲ್ಲಿ 1/2 ಇಂಚ್ ಒಂದೊಂದಕ್ಕೊಂದೊಂದು 1/4 ಇಂಚ್ ಇಟ್ಟರೆ ಸಾಕು. ಡಾಟ್ 3.5 ಇಡ್ತಾ ಇದ್ದೀನಿ ಸಾಕಿಗೆ. ಸಣ್ಣ ಇದ್ದಾರಲ್ವ ಅದಕ್ಕೆ ಅಷ್ಟೇ ಸಾಕಿದ್ದು. ಇಲ್ಲಿ ಒಂದು 1/4 ಇಂಚ್ ಅಷ್ಟೇ ಸಾಕು ಡಾಟು. ಜಾಸ್ತಿ ದಪ್ಪ ಇರೋರಿಗೆ ಸ್ವಲ್ಪ ಡಾಟ್ ಹಿಡಿದ್ರು ಓಕೆ, ಇಲ್ಲಿ ಸಣ್ಣ ಇರೋರಿಗೆ ಇಷ್ಟೇ ಹಿಡಿದ್ರೆ ಸಾಕು. ಇವಾಗ ಬ್ಯಾಕ್ ಕಟಿಂಗ್ ಆಗಿದೆಯಲ್ಲ, ಬ್ಯಾಕ್ನ ಇಲ್ಲಿ ಇಟ್ಕೊಂಡು ಫ್ರಂಟು ಅದೇ ಥರ ಸೇಮ್ ಮಾರ್ಕ್ ಮಾಡಿ, ಇದಕ್ಕೆ ಫ್ರೀಸ್ ಕಟ್ ಅಲ್ವಾ, ಬೇರೆ ಲೆಂತ್ ಇಷ್ಟೇ ಇಡ್ತಾ ಇದ್ದೀನಿ. ಒಂದು 1/2 ಇಂಚ್ ಎಕ್ಸ್ಟ್ರಾ ಇಟ್ಟಿರ್ತೀನಿ. ಫ್ರೀಸ್ ಕಟ್ ಅಲ್ವಾ, ಅದಕ್ಕೆ ಇಲ್ಲಿ ಮುಂದೆಗಡೆ ಶೇಪ್ ಡಾಟ್ ಹಿಡಿದಾಗ ಸ್ವಲ್ಪ ಮೇಲೆ ಹೋಗುತ್ತೆ. ಚೆಸ್ಟ್ ಇವ್ರದ್ದು 35 ಇದೆ. ಅಪ್ಪರ್ ಚೆಸ್ಟ್ 34, ಚೆಸ್ಟ್ ಬಂದು 35. 35 ಡಿವೈಡೆಡ್ ಬೈ 4 ಮಾಡಿದಾಗ 8.75 ಬರುತ್ತೆ. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಇಟ್ಟಿರ್ತೀನಿ. ಇಲ್ಲಿ ಉಪ್ಪಟ್ಟಿ ಕಾಲು ಪಟ್ಟಿ ಎಲ್ಲ ಇಲ್ಲಿ ಎಕ್ಸ್ಟ್ರಾ 1 ಇಂಚ್ ಮಾರ್ಕ್ ಮಾಡಿ ಇಲ್ಲಿ ಸ್ಟಿಚ್ಗೋಸ್ಕರ ಇಲ್ಲಿ 8.25 ಬ್ಯಾಕ್ ಪಾರ್ಟ್ 8.25 ಇದೆ, ಫ್ರಂಟು 8.75 ಇಡ್ತಾ ಇದ್ದೀನಿ. ಪ್ರಿನ್ಸ್ ಕಟ್ ಇರೋದ್ರಿಂದ ಸ್ಟಿಚ್ಗೆ ಅಂತ ಒಂದು 1/2 ಇಂಚ್ ಎಕ್ಸ್ಟ್ರಾ ಇಡ್ತೀನಿ. ಎಲ್ಲ ಟೋಟಲಿ 1 ಇಂಚ್ ಇಟ್ಟಿರ್ತೀನಿ. ನಾವು ಎಕ್ಸ್ಟ್ರಾ ಬಂದರೆ ಕಟ್ ಮಾಡ್ಕೊಬೋದು, ಕಡಿಮೆ ಬಂದುಬಿಟ್ರೆ ಬ್ಲೌಸು ಟೈಟ್ ಆಗಿಬಿಡುತ್ತೆ. ಎಕ್ಸ್ಟ್ರಾ ಬಿಟ್ಟಿರಬೇಕು. ಸ್ಟಿಚ್ ಎಲ್ಲ ಆದಮೇಲೆ ಫ್ರಂಟು ಬ್ಯಾಕು ಮೆಜರ್ಮೆಂಟ್ ನೋಡಿಕೊಂಡು ಕಟ್ ಮಾಡ್ಬೋದು. ಇಲ್ಲಿ ಒಂದು 1/4 ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀನಿ ಫ್ರಂಟಲ್ಲಿ. ಫ್ರಂಟ್ ಡೀಪು ಒಂದು 7.5 ಇಟ್ಟಿದ್ದೀನಿ. ಫ್ರಂಟು ಸ್ವೀಟ್ ಹಾರ್ಟ್ ನೆಕ್ಕು, ಫ್ರಂಟು ಡೀಪ್ ನೆಕ್ಕು. ಪ್ರಿನ್ಸ್ ಕಟ್ಗೆ ಬ್ಯಾಕ್ ಬಟನ್ ಬಂದರೆ ಚೆನ್ನಾಗಿರುತ್ತೆ. ಈ ಥರ ಮಾರ್ಕ್ ಮಾಡಿ ಇದನ್ನು ತೆಗೆದ್ಬಿಡಿ ಫ್ರಂಟ್ ಬ್ಯಾಕು. ಇಲ್ಲಿ 2 ಇಂಚು ಸ್ಟಿಚ್ಗೋಸ್ಕರ ಮಾರ್ಜಿನು. ಇಲ್ಲೊಂದು ಲೈನ್ ಮಾರ್ಕ್ ಮಾಡಿ ಇಲ್ಲಿ ಒಂದು 1/2 ಇಂಚು ಶೇಪ್ಗೆ ಫ್ರಂಟ್ ಶೇಪು ಬ್ಯಾಕಿಗಿಂತ ಫ್ರಂಟಲ್ಲಿ ಈ ಥರ ಕ್ರಾಸ್ ತೊಗೊಬೇಕಿಲ್ಲಿ. ಇವ್ರದ್ದು ಆರ್ಮೋಲ್ ರೌಂಡು 15 ಇದೆ ಟೋಟಲು. ನಮಗೆ 7.5 ಬರಬೇಕು. ಇದು 1 ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಿ, ಯಾಕಂದರೆ ಇದು ಪ್ರಿನ್ಸ್ ಕಟ್ ಅಲ್ವಾ, ಮುಂದೆ ಸ್ಟಿಚ್ಗೆಲ್ಲ ಹೋಗುತ್ತೆ ಅಂತ. ಇಲ್ಲಿ ತೋರಿಸ್ತೀನಿ ನೋಡಿ, ಅದಾಗಲೇ ಹೇಳಿಲ್ಲ. 7.5 ಇದೆ. ಎಲ್ಲ ಮ್ಯಾಚ್ ಮಾಡ್ಕೊಳ್ಳಿ ಇಲ್ಲಿಗೆ ಜಾಯಿಂಟ್ಗೆ. ಈಗ ಬಾಡಿ ಮೆಜರ್ಮೆಂಟ್ ಕೊಟ್ಟಾಗ ಯಾವ ಥರ ಡಾಟ್ ಹಿಡಿಬೇಕು, ಪ್ರಿನ್ಸ್ ಕಟ್ ಆದರೆ ಎಲ್ಲಿಗೆ ಡಾಟ್ ಪಾಯಿಂಟ್ ಇಡಬೇಕಂತ ಬಿಗಿನರ್ಸ್ಗೆ ಗೊತ್ತಿರಲ್ಲ. ಇವ್ರದ್ದು ಚೆಸ್ಟ್ ಮೆಜರ್ಮೆಂಟು 35 ಇದೆಯಲ್ಲ, 35 ಡಿವೈಡೆಡ್ ಬೈ 4 ಇಟ್ಟಾಗ ಎಷ್ಟು ಬರುತ್ತೆ ಅದನ್ನು ಇಲ್ಲಿ ನಾವು ಡಾಟ್ ಪಾಯಿಂಟ್ಗೆ, ಫಸ್ಟ್ ಡಾಟ್ ಪಾಯಿಂಟ್ಗೆ ಮಾರ್ಕ್ ಮಾಡಬೇಕು. ಇಲ್ಲಿ ಸ್ಟಿಚ್ಗೆ ಬಿಟ್ಟು 8.75 ಬರುತ್ತೆ. ಅವ್ರದ್ದು ಇಲ್ಲಿ ಸ್ಟಿಚ್ಗೆ ಬಿಟ್ಟು ಮಾರ್ಕ್ ಮಾಡಬೇಕು. ಇವ್ರದ್ದು ಅಪೆಕ್ಸ್ ಪಾಯಿಂಟ್ ಇರುತ್ತಲ್ವ, ಅಪೆಕ್ಸ್ ಪಾಯಿಂಟ್ಗೆ ನಾವು ಎಲ್ಲಿಂದ ಕ್ರಾಸ್ ತಗೋಬೇಕು, ಯಾವ ಥರ ಇದು
ಶೇಪ್ ಕೊಡಬೇಕು ಇಲ್ಲಿಂದ ಅಂತ ಅಂದರೆ ಈ ಅಪೆಕ್ಸ್ ಪಾಯಿಂಟ್ ಇರುತ್ತಲ್ವಾ, ಅಪೆಕ್ಸ್ ಪಾಯಿಂಟ್ ಬಂದು ಇವರಿಗೆ 3.5 ಇಡ್ತಾ ಇದ್ದೀನಿ. ಇಲ್ಲಿ ಒಂದು ಮಾರ್ಕ್ ಮಾಡಿ, ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಮಾಡಿ. ಇಲ್ಲಿ ಮತ್ತು ಇವ್ರದ್ದು ಕ್ಯಾಪ್ ಲೆಂತ್ ಎಷ್ಟು, ಕಪ್ ಲೆಂತ್ ಎಷ್ಟು ಇಟ್ಟಿರುತ್ತೆ, ಇವ್ರದ್ದು ಆರ್ಮೋಲ್ದು ಕ್ಯಾಪ್ ಲೆಂತು ಅದು ಡಿವೈಡೆಡ್ ಬೈ 10 ಮಾಡಿದಾಗ ಅದು ಇಡಬೇಕು, ಅದು ಕ್ಯಾಪ್ ಹೈಟು. ಇದು ಬಂದು ಅವ್ರದ್ದು ಬ್ಲೌಸು ಕ್ರಾಸ್ ಬೆಲ್ಟ್ ಲೆಂತ್ ಎಲ್ಲಿವರೆಗೂ ಬರಬೇಕು, ಕಪ್ ಲೆಂತ್ ಅಂದರೆ ನಾರ್ಮಲ್ ಬ್ಲೌಸಲ್ಲಿ ಎಷ್ಟಿರುತ್ತೆ ಅದೇ ಥರ ಇದಕ್ಕೂ ಮಾರ್ಕ್ ಮಾಡಬೇಕು. ನೋಡಿ ನಾನು ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಿ, ಇಷ್ಟು ಎಕ್ಸ್ಟ್ರಾ ಇಟ್ಟಿದ್ದೀನಿ. ಇದು ಪ್ರಿನ್ಸ್ ಕಟ್ ಅಂದ್ಬಿಟ್ಟು ಇಲ್ಲಿ ಎಕ್ಸ್ಟ್ರಾ ಇಟ್ಟಿದ್ದೀನಿ, ಬ್ಯಾಕ್ಗೂ ಫ್ರಂಟ್ಗೂ. ಸುಮ್ಮನೆ ಸ್ಟಿಚ್ ಆದಮೇಲೆ ಕಟ್ ಮಾಡ್ಕೊಬೋದು, ಎಕ್ಸ್ಟ್ರಾ ಇಟ್ಬಿಟ್ಟಿರ್ತೀನಿ ಇಲ್ಲಿ ಶೇಪ್ಗೋಸ್ಕರ. ಇಲ್ಲಿಗೆ ಅವ್ರದ್ದು ಕಪ್ ಲೆಂತ್ ಬರುತ್ತಲ್ವಾ, ಇದು 15 ಇದೆ. ಅವ್ರದ್ದು ಫಸ್ಟ್ ಡಾಟ್ ಪಾಯಿಂಟ್ ಬಂದು 9 ಇದೆ. ಇಲ್ಲಿಗೆ ಒಂದು ಮಾರ್ಕ್ ಮಾಡಬೇಕು. ಬ್ಯಾಕ್ಗೂ ಫ್ರಂಟ್ಗೂ 2 ಇಂಚು ನಾವು ಕಡಿಮೆ ಮಾಡ್ತೀವಲ್ವಾ ಇದಕ್ಕೆ ನಾರ್ಮಲ್ ಬ್ಲೌಸ್ಗೆ, ಆ ಥರ ನಿಮ್ಮ ಪ್ರಿನ್ಸ್ ಕಟ್ ಬರದೇ ಇರೋರ್ಗೆ ಹೇಳ್ತಿರೋದು ನಾನು. ಆ ಥರ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಬೇಕು. ಮತ್ತು ಅವ್ರದ್ದು ಡಾಟ್ ಪಾಯಿಂಟ್ ಎಷ್ಟು ಇಡ್ತೀರಾ ನೀವು, ಅವ್ರದ್ದು ಅದು ಡಾಟ್ ಪಾಯಿಂಟು 3.5 3 ಈ ಥರ ಇಡ್ತೀರಲ್ವ ಫಸ್ಟ್ ಡಾಟ್ ಪಾಯಿಂಟ್ ಈ ಲೆಂತು. ಅದೇ ಥರ ಇದೂ ಇಲ್ಲಿವರೆಗೂ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ವ, ಇದು ಕ್ರಾಸ್ ಬೆಲ್ಟ್ ಇಲ್ವಲ್ವಾ, ಅದಕ್ಕೆ ಇದು ಎಷ್ಟು ಫುಲ್ಲು ಸ್ಟ್ರೈಟ್ ಇಟ್ಕೊಬೇಕು ನಾವು. ಇದು ಕ್ರಾಸ್ ಬೆಲ್ಟ್ ಇಲ್ಲ ಅಲ್ವಾ, ಅದಕ್ಕೆ ಬ್ಯಾಕು ಫ್ರಂಟು 2 ಒಂದೇ ಇಟ್ಕೊಂಡು ಬ್ಯಾಕಿಗಿಂತ ಫ್ರಂಟ್ ಒಂದು 1/2 ಇಂಚು ಎಕ್ಸ್ಟ್ರಾ ಇಟ್ಕೊಬೇಕು. ಇದು ಇಲ್ಲಿ ಡಾಟ್ ಇದ್ದಾಗ ಕಡಿಮೆ ಬಂದ್ಬಿಡುತ್ತೆ. ಸೇಮ್ ಇವಾಗ ಪ್ರಿನ್ಸ್ ಕಟ್ ಬರೋಲ್ಲ ಕೆಲವ್ರಿಗೆ, ಹೊಸ್ದಾಗಿ ಕಲ್ತಿರೋರಿಗೆ ಅಂದರೆ ಈ ಥರ ಈ ಮೆಥಡಲ್ಲಿ ನೀವು ಕಟ್ ಮಾಡಿ. ಯಾವ ಥರ ಅಂದರೆ ನೋಡಿ, ಅವ್ರದ್ದು ಫಸ್ಟ್ ಡಾಟ್ ಪಾಯಿಂಟು 9 ಇದೆ, ಮತ್ತು ಇದು ಕಪ್ ಲೆಂತು ಎಷ್ಟಿದೆ ಈ ಥರ ಮಾರ್ಕ್ ಮಾಡ್ಕೊಂಡು, ಪ್ರಿನ್ಸ್ ಕಟ್ ಬರದೇ ಇರೋರಿಗೆ ಹೇಳ್ತಾ ಇರೋದು. ಇದು ಅವ್ರದ್ದು ಡಾಟ್ ಪಾಯಿಂಟು 1 ಇಂಚ್ ಬರುತ್ತಲ್ವ, 2 ಸೇರಿ ನಾವು 1/4 ಇಂಚ್ ಬರುತ್ತೆ. ಅವ್ರು ಸಣ್ಣ ಇದ್ದಾರೆ, 2 ಸೇರಿ 1.5 ಇಡ್ತಾ ಇದ್ದೀನಿ. ಮತ್ತು ಇದು ಅವ್ರದ್ದು ಡಾಟ್ ಪಾಯಿಂಟು ನಾವು ಎಷ್ಟು ಹಿಡಿತೀವಿ, 3 ಹಿಡಿತೀವಲ್ವಾ, ಆ ಥರ 3ಗೆ ಇಲ್ಲಿ ಒಂದು ಮಾರ್ಕ್ ಮಾಡಿ ಇಲ್ಲಿಂದ ಆರ್ಮೋಲ್ ಕರ್ವ್ ಶೇಪಲ್ಲಿ ಇಟ್ಕೊಂಡು ಈ ಥರ ಇಡಿ. ಇಲ್ಲಿ ಏನು ಮಾರ್ಕ್ ಮಾಡಿರ್ತೀವಿ ಇಲ್ಲಿಗೆ, ಇದು ನಿಮಗೆ ಗೊತ್ತಾಗಿಲ್ಲ ಅಂದರೆ ನಾನು ಡಾಟ್ ಪಾಯಿಂಟ್ ಯಾವ ಥರ ಮಾಡಬೇಕಂತ ಹೇಳಿದ್ದೀನಲ್ಲ, ಇಲ್ಲಿ ನೋಡಿ ಈ ಡಾಟ್ ಪಾಯಿಂಟ್ಗೆ ಇಲ್ಲಿ ಈ ಥರ ಇಲ್ಲಿಗೆ ಕೊಡಬೇಕಂತ ಹೇಳಿದ್ದೀನಲ್ವಾ, ಈ ಆರ್ಮೋಲ್ ಡಾಟು ಅದೇ ಥರ ನೀವು ಇಲ್ಲಿ ಈ ಥರ ಇಟ್ಕೊಬೇಕಿಲ್ಲಿ. ನೋಡಿ ಈ ಥರ ಮಾರ್ಕ್ ಮಾಡಿ ಇಲ್ಲಿ 2 ಇಂಚು ಡಾಟು ನೋಡಿ, ಇಲ್ಲಿ ನಾವು 3 ಇಟ್ಟಿದ್ದೀನಿ. ಇಲ್ಲಿ ನಾವೇನು ಡಾಟು ಹಿಡಿತೀವಿ, ಡಾಟು ಫಸ್ಟ್ ಡಾಟು ಇಲ್ಲಿ ಎಷ್ಟು ಹಿಡಿತೀವಿ ಅಷ್ಟನ್ನ ಇಲ್ಲಿವರೆಗೂ ಹಿಂಗೆ ಮಾರ್ಕ್ ಮಾಡಿ ಹಿಂಗೆ ಶೇಪ್ ಕೊಡಿ. ಈ ಥರ ಶೇಪ್ ಮಾಡಿ ಆರ್ಮೋಲ್ ರೌಂಡ್ ಎಷ್ಟಿದೆ ಇವ್ರದ್ದು ಇಲ್ಲಿ ಸ್ಟಿಚ್ಚಿಗೆ ಬಿಟ್ಟು ನೋಡಿ ಲೆಕ್ಕ ಮಾಡಿ. ಇಲ್ಲಿಂದ 6 ಇಲ್ಲಿವರೆಗೂ 6 ಬರುತ್ತೆ. ಇಲ್ಲಿ ಒಂದು ಸ್ಟಿಚ್ ಹಾಕ್ತೀವಲ್ವಾ, ಇಲ್ಲಿ ಒಂದು ಮಾರ್ಕ್ ಮಾಡಿ. ಇದು ಸ್ಟಿಚ್ಚಿಗೆ ಹೋಗುತ್ತಲ್ವಾ, ಇಷ್ಟು ನೀವು ಮೆಜರ್ಮೆಂಟ್ ತಗೋಬೇಕು. 6 ಇದೆ, ಇಲ್ಲಿ 6ಇಂದ ಈ ಕಡೆ ತಗೊಂಡ್ರೆ 8.5 ಇದೆ ಅಲ್ಲ, 8.5ಅಲ್ಲಿ ನಿಮಗೆ ಇಲ್ಲಿ ಸ್ಟಿಚ್ಗೆ 1 ಇಂಚ್ ಹೋಗುತ್ತೆ, ಇನ್ನೂ 1/2 ಇಂಚು ಸ್ಟಿಚ್ಗೆ ಹೋಗುತ್ತೆ. 6 8 ಇದೆ, 7.5 ಬರಬೇಕಲ್ವ ಆರ್ಮೋಲು, ಅದಕ್ಕೆ ನೀವು ಇಲ್ಲಿ ಒಂದು 1/2 ಇಂಚು ನೀವು ತೆಗಿಬೇಕು. ಇದು ಹಂಗೆ ಬಿಟ್ಟರೆ ಕಂಕ್ಲು ಕೆಳಗಡೆ ಆರ್ಮೋಲ್ ಕೆಳಗಡೆ ರಿಂಕಲ್ಸ್ ಬರುತ್ತೆ. ಒಂದು 1/2 ಇಂಚ್ ಇಲ್ಲಿ ತೆಗಿಬೇಕು ಸ್ಟಿಚ್ಗೆ ಹೋಗಿ. ಇನ್ನು ಇಷ್ಟೆಷ್ಟು ಬಿಗುತ್ತೆ, ಇದು ಫ್ರಂಟಲ್ಲಿ ಈ ಥರ ತೆಗಿಬೇಕು. ತೆಗ್ದಿಲ್ಲ ಅಂದರೆ ಆರ್ಮೋಲ್ ಕೆಳಗಡೆ ಲೂಸ್ ಬರುತ್ತೆ. ಮತ್ತು ಇಲ್ಲಿ ಒಂದು 1/2 ಇಂಚ್ ಈ ಥರ ಕ್ರಾಸ್ ಮಾಡಬೇಕು. ಇದು ಶೇಪ್ಗೋಸ್ಕರ ಕರೆಕ್ಟಾಗಿ ಕೂರುತ್ತೆ. ಪ್ರಿನ್ಸ್ ಕಟ್ಟು ಕೆಲವ್ರಿಗೆ ಕೂರಲ್ಲ, ಕೆಲವರು ಪ್ರಿನ್ಸ್ ಕಟ್ ಬೇಡಪ್ಪ ಸರಿ ಕೂರಲ್ಲ ಅಂತಾರೆ. ಕರೆಕ್ಟಾಗಿ ಹೋದರೆ ಸರಿ ಕೂರುತ್ತೆ. ಈ ಬ್ಲೌಸ್ಗಿಂತ ಪ್ರಿನ್ಸ್ ಕಟ್ಟೇ ಚೆನ್ನಾಗಿರುತ್ತೆ, ನಾರ್ಮಲ್ ಕ್ರಾಸ್ ಬೆಲ್ಟ್ಗಿಂತ ಚೆನ್ನಾಗಿ ಸ್ಟಿಚ್ ಮಾಡಿದ್ರೆ. ನೋಡಿ ಈ ಥರ ಇಲ್ಲಿ ಮಾರ್ಕ್ ಮಾಡಬೇಕು 1/2 ಇಂಚು. ಇದು ಡಾಟ್ ಪಾಯಿಂಟು, ನಾವೇನು ಕ್ರಾಸ್ ಬೆಲ್ಟ್ ಬ್ಲೌಸಲ್ಲಿ ಡಾಟ್ ಹಿಡಿತೀವಿ ಅದೇ ಥರ ಇದು ಫಸ್ಟ್ ಡಾಟ್ ಪಾಯಿಂಟು. ಪ್ರಿನ್ಸ್ ಕಟ್ ಇಷ್ಟೇ, ಅದಕ್ಕೂ ಇದಕ್ಕೂ ಇಷ್ಟೇ ಡಿಫ್ರೆನ್ಸ್ ಬರೋದು. ಸೇಮ್ ಅಪೆಕ್ಸ್ ಪಾಯಿಂಟು, ಸೇಮ್ ಕಪ್ ಲೆಂತು, ಸೇಮ್ ಡಾಟ್ ಪಾಯಿಂಟು. ಫ್ರಂಟ್ ಡಿಸೈನ್ ಇದು ಈ ಥರ ಕಾರ್ಮಲ್ ಕರ್ವ್ ಶೇಪ್ ಇದ್ದರೆ ಈ ಥರ ಮಾಡ್ಕೊಳ್ಳಿ. ಇದರಲ್ಲಿ ನೋಡಿ ಈ ಥರ ಶೇಪ್ ಕೊಟ್ಟಿದ್ದೀನಿ.
ಇದು ಪ್ರಿನ್ಸ್ ಕಟ್ ಗೊತ್ತಾಯ್ತಲ್ವಾ? ನಿಮ್ಗೆ ಯಾರಿಗಾದ್ರೂ ಏನಾದರೂ ಡೌಟ್ ಇದ್ದರೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಏನಂತ ರಿಪ್ಲೈ ಮಾಡ್ತೀನಿ. ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ಫಸ್ಟ್ ಡಾಟ್ ಪಾಯಿಂಟ್ಗೆ, ಅಪೆಕ್ಸ್ ಪಾಯಿಂಟ್ಗೆ ಇಲ್ಲಿ ಮಾರ್ಕ್ ಮಾಡಬೇಕು. ಈ ಕಪ್ ಲೆಂತ್ಗೆ ಇಲ್ಲಿಂದ ಈ ಡಾಟು ಮಾಡಬೇಕು. ಬ್ಯಾಕಿಗೂ ಫ್ರಂಟ್ಗೂ 1/2 ಇಂಚ್ ಎಕ್ಸ್ಟ್ರಾ ಇಟ್ಕೊಬೇಕು. ಕಟ್ ಮಾಡಬೇಕು ಅಷ್ಟೇ. ಪ್ರಿನ್ಸ್ ಕಟ್ ಇನ್ನೇನು ಡಿಫ್ರೆನ್ಸ್ ಇರಲ್ಲ. ಫ್ರಂಟು ಬ್ಯಾಕು ಮತ್ತು ನಾರ್ಮಲ್ ಕ್ರಾಸ್ ಬೆಲ್ಟ್ಗೂ ಪ್ರಿನ್ಸ್ ಕಟ್ಗೂ ಇಷ್ಟೇ ಡಿಫ್ರೆನ್ಸ್ ಬರೋದು. ಇಷ್ಟನ್ನ ನೀವು ಈ ಮೆಥಡಲ್ಲಿ ಕಟ್ ಮಾಡಿದರೆ ಏನು ಪ್ರಾಬ್ಲಮ್ ಬರೋಲ್ಲ. ಸೇಮ್ ನೋಡಿ, ಇಲ್ಲಿ 1/2 ಇಂಚು ನಾವು ಕಟ್ ಮಾಡಿ ತೆಗೆದುಬಿಡಬೇಕು ಅಷ್ಟೇ, ಇನ್ನೇನಿಲ್ಲ ಪ್ರಾಬ್ಲಮ್ಮು. ಕಟ್ ಮಾಡ್ತಾ ಇದ್ದೀನಿ. ಇದು ನಾನು ನೆಕ್ಕು ಕಟ್ ಮಾಡಲ್ಲ, ಯಾಕಂದರೆ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಬೇಕು, ಚೆನ್ನಾಗಿ ಬರುತ್ತೆ ನೆಕ್ಕು. ನೋಡಿ, ಇಲ್ಲಿ ಎಕ್ಸ್ಟ್ರಾ ಬಿಟ್ಟಿರ್ತೀನಲ್ವ, ಅದು ಯಾವ ಥರ ತೆಗಿಬೇಕಂತ ಹೇಳ್ತೀನಿ. ಇದು ಕಟ್ ಮಾಡಲೇಬೇಕು, ಎಕ್ಸ್ಟ್ರಾ ಇರೋದು, ಇಲ್ಲಾಂದರೆ ಚೆನ್ನಾಗಿ ಬರೋಲ್ಲ ಬ್ಲೌಸು. ಆರ್ಮಲ್ಲು ಫ್ರಂಟು ಬ್ಯಾಕು ಡಿಫ್ರೆನ್ಸ್ ಬರುತ್ತೆ. ಇಲ್ಲೊಂದು ಮ್ಯಾಚ್ ಮಾಡಿರಿ, ಯಾಕಂದರೆ ಇದು ಇದೇ ಇಲ್ಲಿ ಈ ಪಾಯಿಂಟ್ ಇಲ್ಲಿಗೆ ಬರಬೇಕು ಸ್ಟಿಚ್ಚು. ಹೆಚ್ಚು ಕಡಿಮೆ ಬಂದ್ರೂ ಕರೆಕ್ಟಾಗಿ ಫಿನಿಶಿಂಗ್ ಇರಲ್ಲ. ಈ ಥರ ಮ್ಯಾಚ್ ಮಾಡ್ಕೊಂಬಿಡಿ. ನೋಡಿ, ಇದು ಸ್ಟಿಚ್ ಮಾಡೋವಾಗ ಈ ಥರ ಬರಬೇಕು. ನೋಡಿ, ಇಲ್ಲಿ ಎಕ್ಸ್ಟ್ರಾ ಏನಿದೆ ಇದು ನಾನು ಇದನ್ನು ತೆಗೆದುಬಿಡ್ತೀನಿ. ಇದಿದ್ರೇ ಆರ್ಮೋಲ್ ರಿಂಕಲ್ಸ್ ಬರೋದು. ಇದು ಎಕ್ಸ್ಟ್ರಾ ಇದೆಯಲ್ವಾ, ಇಷ್ಟು ಮಾತ್ರ ಈ ಕಡೆ ಇಲ್ಲಿವರೆಗೂ ಹಿಂಗೆ ಮ್ಯಾಚ್ ಮಾಡಿರ್ತೀವಲ್ವ, ಅಲ್ಲಿವರೆಗೂ ಇಲ್ಲಿ ಎಕ್ಸ್ಟ್ರಾ ಇರೋದನ್ನು ತೆಗೆದುಬಿಡಬೇಕು. ಇವಾಗ ನೋಡಿ, ಚೆಕ್ ಮಾಡಿ, 7.5 ಬರಬೇಕು. ಇಲ್ಲಿ 1/2 ಇಂಚು ಸ್ಟಿಚ್ಚು, ಈ ಕಡೆ 1/2 ಇಂಚು ಸ್ಟಿಚ್, ಇಲ್ಲಿ 1/2 ಇಂಚು ಸ್ಟಿಚ್ ಬರುತ್ತಲ್ವ. ಈ ಥರ ಮಾರ್ಕ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ಚೆಕ್ ಮಾಡಿ ಎಕ್ಸ್ಟ್ರಾ ಇದ್ದರೆ ಇವಾಗ ನಾನು ಕಟ್ ಮಾಡಿ ತೆಗೆದ್ನಲ್ಲ, ಆ ಥರ ತೆಗೆದ್ಬಿಡಿ. ಏನು ಪ್ರಾಬ್ಲಮ್ ಬರೋಲ್ಲ ತೆಗೆದ್ರೆ. ಆರ್ಮಲ್ ರೌಂಡ್ ಕರೆಕ್ಟಾಗಿ ಬರುತ್ತೆ. ನೋಡಿ, ಇವಾಗ ಸ್ಟಿಚ್ ಮಾಡುವಾಗ ಈ ಫ್ರಂಟು ಬ್ಯಾಕಿಗೂ ಹಿಂಗೆ ಲೆಂತ್ ಅಪ್ ಆ್ಯಂಡ್ ಡೌನ್ ಬರುತ್ತೆ. ಆ ಥರ ಬರದೇ ಇರೋ ಥರ ನೀವು ಎಳ್ಕೊಬಾರ್ದು. ಲೂಸ್ ಕೊಟ್ಕೊಂಡು ಯಾವುದು ಜಾಸ್ತಿ ಲೆಂತ್ ಬರುತ್ತೆ ಆ ಥರ ಯಾವುದು ಒಂದೂ ಎಳಿಬಾರ್ದು. ನೋಡಿ, ಈ ಥರ ಇಲ್ಲಿ ಈ ನ್ಯಾಚ್ ಇರುತ್ತಲ್ವ, ಆ ನ್ಯಾಚ್ ಮೇಲೇ ಕೊಟ್ಕೊಂಬರ್ಬೇಕು. ಹೆಚ್ಚು ಕಡಿಮೆ ಕೂರಿಸ್ಬಾರ್ದು ಸ್ಟಿಚ್ ಮಾಡುವಾಗ. ನೋಡಿ, ಈ ಥರ ಇಟ್ಬಿಟ್ಟು ನೀವು ಮತ್ತೆ ಮೆಜರ್ಮೆಂಟ್ ಮಾಡಬೇಕು. 7.5 ಇದೆಯಾ ಆರ್ಮೋಲ್ ರೌಂಡ್ ಅಂತ. ಇಲ್ಲಿ ಮೇಲೆ ಸ್ಟಿಚ್ ಬಿಟ್ಟು ನೋಡಿ 8 ಬರ್ತಾ ಇದೆ. ಇಲ್ಲಿ ಸ್ಟಿಚ್ಚು ಕ್ಲೀನಾಗಿ ಸ್ಟಿಚ್ ಬಂದು ಬಿಟ್ಟಿರ್ತೀನಿ ನಾನು. ನೀವು ಸ್ಟಿಚ್ ಹಾಕಿದಾಗ ನೋಡಿ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಸ್ಟಿಚ್ ಹೋಗಿ ಇಲ್ಲಿ ಸ್ಟಿಚ್ ಹೋದರೆ ಕರೆಕ್ಟಾಗಿ 7.5 ಬರುತ್ತೆ. ಇಲ್ಲಿ ಮೇಲಿನೂ ಬಿಟ್ಬಿಡಿ, ಕರೆಕ್ಟಾಗಿ ಬರುತ್ತೆ. ಇದು ನಿಮ್ಗೆ ಇನ್ನೂ ಜಾಸ್ತಿ ಬಂತಂದರೆ ಇದನ್ನು ಇನ್ನೊಂದು ಸ್ವಲ್ಪ ನೀವು ಜಾಸ್ತಿ ಸ್ಟಿಚ್ಗೆ ಜಾಸ್ತಿನೇ ಬಿಟ್ಕೊಳ್ಳಿ. ಓವರ್ಲಾಕ್ ಮಾಡ್ಕೊಬೇಕಲ್ವಾ, ಇಲ್ಲಿ ಜಾಸ್ತಿನೇ ಬಿಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಇದು ಫ್ರಂಟು ಬ್ಯಾಕು ರೆಡಿ ಆಯಿತು. ಇಷ್ಟೇ ಕೂಡ್ಸೋವಾಗ ಈ ಥರ ನೋಡಿ, ಇಲ್ಲಿ ನ್ಯಾಚ್ ಇರುತ್ತಲ್ವ, ಈ ನ್ಯಾಚ್ಗೆ ಇಲ್ಲಿ ಬರಬೇಕು. ಸ್ಟಿಚ್ ಮಾಡೋವಾಗ ಯಾವುದನ್ನು ಟೈಟು ಲೂಸು ಇಟ್ಕೊಂಬಾರ್ದು. ಈ ಥರ ಇಟ್ಕೊಂಡು ಕರೆಕ್ಟಾಗಿ ಇಟ್ಕೊಬೇಕು. ಒಂದನ್ನು ಎಳೆದ್ರೂ ರಿಂಕಲ್ಸ್ ಬಂದ್ಬಿಡುತ್ತೆ. ನೋಡಿ, ಈ ನ್ಯಾಚ್ ಇಲ್ಲೇ ಇರಬೇಕು. ಈ ಥರ ಸ್ಟಿಚ್ ಮಾಡಬೇಕು. ಹೆಚ್ಚು ಕಡಿಮೆ ಬಂದರೆ ಯಾವುದು ಹೆಚ್ಚು ಕಡಿಮೆ ಬಂದರೆ ನೋಡಿ, ಇದು ಲೂಸ್ ಬಂತಲ್ವಾ, ಜಾಸ್ತಿ ಬಂತಲ್ವಾ, ಆವಾಗ ನೀವು ಇಲ್ಲಿಂದ ಕ್ಲೀನಾಗಿ ಇದನ್ನು ಸ್ವಲ್ಪ ಲೂಸ್ ಕೊಟ್ಕೊಬೇಕು. ಎಕ್ಸ್ಟ್ರಾ ಬಂತಂತ ಕಟ್ ಮಾಡಬಾರ್ದು. ಬಿಚ್ಚಿ ನೀವು ಸ್ವಲ್ಪ ಲೂಸು ಟೈಟು ಮಾಡ್ಕೊಂಡು ಎರಡೂ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಬೇಕು. ಲೆಂತ್ ಬಂದಿದೆಯಲ್ಲ ಅಂದ್ಬಿಟ್ಟು ಕಟ್ ಮಾಡಿಬಿಟ್ರೆ ಚೆನ್ನಾಗಿ ಬರೋಲ್ಲ ಬ್ಲೌಸು. ಇಲ್ಲೊಂದು ಮ್ಯಾಚ್ ಮಾಡಿ. ಮತ್ತು ನೀವು ಈ ಥರ ಮಾಡಿದರೆ ಏನಾದರೂ ಪ್ರಾಬ್ಲಮ್ ಬರುತ್ತೆ ಅಂದರೆ, ನೀವು ಹೊಸದಾಗಿ ಕಲ್ತಿರೋರು ಮೊದಲು ಪೇಪರ್ ಕಟ್ಟಿಂಗ್ ಮಾಡಿಕೊಂಡು ಪೇಪರ್ ಇದ್ರ ಮೇಲೆ ಇಟ್ಬಿಟ್ಟು ಪೇಪರ್ ಇಟ್ಟು ಎಕ್ಸ್ಟ್ರಾ ಸ್ಟಿಚಿಗೆ ಬಿಟ್ಟು ಕಟ್ ಮಾಡ್ಕೊಬೇಕು. ನೆಕ್ಸ್ಟ್ ವೀಡಿಯೋದಲ್ಲಿ ಪೇಪರ್ ಕಟ್ ಮಾಡೋದು ಹೆಂಗೆ, ಪೇಪರ್ ಕಟ್ ಮಾಡಿ ಯಾವ ಥರ ಇಟ್ಕೊಂಡು ಕಟ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ. ಇದರಲ್ಲೇ ಮಾಡೋಕ್ಕೆ ಹೋಗಬೇಡಿ, ಟೈಟ್ ಬಂದುಬಿಡುತ್ತೆ ಬ್ಲೌಸು. ನಾನು ಅದಕ್ಕೆ ಟೈಟ್ ಬರುತ್ತೆ ಅಂತಲೇ ಅವ್ರದ್ದು ಅಪ್ಪರ್ ಚೆಸ್ಟ್ ಜಾಸ್ತಿ ಇಟ್ಟಿದ್ದೀನಿ. ನೈನ್ ಇಟ್ಟಿದ್ದೀನಿ. 8 ಮುಕ್ಕಾಲು ಇರಬೇಕಲ್ವ. ನೋಡಿ, 1/2 ಇಂಚು ಜಾಸ್ತಿ ಇಟ್ಟಿದ್ದೀನಿ. ಇಲ್ಲಿ ಸ್ಟಿಚ್ ಹೋಗಿನೇ ಇಷ್ಟು ಸ್ಟಿಚ್ ಹೋಗಿ ನೋಡಿ 8 ಮುಕ್ಕಾಲು ಕರೆಕ್ಟಾಗಿ ಬರುತ್ತೆ. ಜಾಸ್ತಿ ಇಟ್ಟಿದ್ದೆ ನಾನು 1 ಇಂಚು. ನೋಡಿ, ಜಾಸ್ತಿ ಇಟ್ಟಿದ್ದೀನಲ್ವ, ಇದು ಸ್ಟಿಚ್ ಆದಮೇಲೆ ಕರೆಕ್ಟಾಗಿ ಬರುತ್ತೆ ಬ್ಲೌಸ್. ಅದಕ್ಕೆ ನೀವು ಜಾಸ್ತಿ ಇಟ್ಕೊಬೇಕು. ನೀವು ಕರೆಕ್ಟಾಗಿ ಇಟ್ಬಿಟ್ರೆ ಟೈಟ್ ಬಂದುಬಿಡುತ್ತೆ ಬ್ಲೌಸು. ಇದು ಸ್ಟಿಚ್ಗೋಸ್ಕರ ಇಲ್ಲಿ ಎಕ್ಸ್ಟ್ರಾ ಬಿಟ್ಟಿರೋದು.
ಸ್ಲೀವ್ ಕಟ್ ಮಾಡ್ತಾಯಿದ್ದೀನಿ. ಸ್ಲೀವ್ ಲೆಂತ್ ಬಂದು 10 ಇದೆ. ಅವ್ರಿಗೆ 10 ರೆಡಿ, 10 ಬೇಕು. 11 ಇಡ್ತಾಯಿದ್ದೀನಿ ಒಂದು ಇಂಚು ಸ್ಟಿಚ್ಗೋಸ್ಕರ. ನಾರ್ಮಲ್ ರೌಂಡು 7.5 ಇದೆ. 7.5 ಇಡ್ತೀನಿ. ಇಲ್ಲಿ ಒಂದು ಮಾರ್ಕ್ ಮಾಡಿ. ಇದು ಕ್ಯಾಪ್ ಹೈಟ್ ಅಂತಾರೆ. ಈ ಕ್ಯಾಪ್ ಹೈಟ್ ಎಷ್ಟು ಇಡಬೇಕು? 3.5 ಇಡಬೇಕು ಇವರಿಗೆ. 35 ಇದೆಯಲ್ಲ, ಅದಕ್ಕೆ 3.5. ಅದೆಲ್ಲ ಮೆಜರ್ಮೆಂಟು ಡಿವೈಡೆಡ್ ಬೈ ಮಾಡಿ ಇಟ್ರೇ ಚೆನ್ನಾಗಿ ಬರುತ್ತೆ. ಇದನ್ನು ಮಾರ್ಕ್ ಮಾಡಿ. ಇಲ್ಲಿ ಒಂದು ಮಾರ್ಕ್ ಮಾಡಿ. ಮತ್ತು ಇದು ನಮ್ಮದು ಶೋಲ್ಡ್ರ್ ಎಷ್ಟಿರುತ್ತೆ ಅಷ್ಟು ಬರುತ್ತೆ. ಇಲ್ಲಿ ಒಂದು ಹಾಕ್ ಮಾಡಿ. ಇದು ಅಷ್ಟೇ ಆರ್ಮೋಲ್ ಶೇಪರಲ್ಲಿ ಮಾರ್ಕ್ ಮಾಡಿ ಸ್ಲೀವ್ ಕಟ್ ಮಾಡೋದಕ್ಕೆ ಈ ಥರ ಮಾಡ್ಕೊಬೇಕು. ನೀಟಾಗಿ ಬರುತ್ತೆ. ಸ್ಲೀವ್ ಎಲ್ಲೂ ರಿಂಕಲ್ಸ್ ಬರೋಲ್ಲ ಈ ಥರ ಮಾಡಿದ್ರೆ ಸ್ಲೀವ್ ಕಟ್ಟಿಂಗು. ನಿಮ್ಗೆ ಅರ್ಥ ಆಗಲಿ ಗೊತ್ತಾಗಲಿ ಅಂತ ಈ ಥರ ಮಾರ್ಕ್ ಮಾಡಿ ತೋರಿಸ್ತಿದ್ದೀನಿ. ಯಾವ ಬಾಕ್ಸಲ್ಲಿ ಎಲ್ಲಿ ಇಡಬೇಕು, ಯಾವ ಬಾಕ್ಸಿಂದ ಎಲ್ಲಿಗೆ ಶೇಪ್ ಕೊಡಬೇಕು ನೋಡಿ. ಈ ಸೆಂಟ್ರ್ ಬಾಕ್ಸ್ ಇದೆಯಲ್ಲ, ಇಲ್ಲಿಗೆ ಇದನ್ನು ಕೊಡಬೇಕು. ಇಲ್ಲಿ ನೋಡಿ, ಈ ಥರ ಇಟ್ಟು ಇಲ್ಲಿ ಮಾರ್ಕ್ ಮಾಡಿ. ಮತ್ತೆ ಇದನ್ನು ಉಲ್ಟಾ ಮಾಡಿ ಇಲ್ಲಿ ಹಾಫ್ ಇಂಚ್ ಫುಲ್ಲು ಹೋಗಬೇಡಿ. ಇಲ್ಲಿ ಹಾಫ್ ಇಂಚ್ಗೆ ಇದು ಮಾಡಿ. ಮತ್ತೆ ಇದನ್ನು ಈ ಥರ ಸೇಮ್ ಇಟ್ಟು ಈ ಬಾಕ್ಸ್ ಇರುತ್ತಲ್ವ, ಇಲ್ಲಿವರೆಗೂ ಶೇಪ್ ಕೊಟ್ಟರೆ ಸಾಕಿದು. ಸೆಕೆಂಡ್ದು ಇದು ಬ್ಯಾಕ್ ಶೇಪು, ಇದು ಫ್ರಂಟು. ಮತ್ತು ಇದನ್ನು ಉಲ್ಟಾ ಮಾಡಿ ಈ ಥರ ಹಿಂಗೆ ಇದು ಮಾಡಿ ಕಟ್ ಮಾಡಿ. ಮತ್ತು ಇದು ಫ್ರಂಟು ಶೇಪ್ ತೆಗಿಬೇಕು. ಇಲ್ಲಿ ಮಾರ್ಕ್ ಮಾಡಿರ್ತೀವಿ ನೋಡಿ, ಇದನ್ನು ಶೇಪ್ ತೆಗಿಬೇಕು. ಎಲ್ಲ ಮ್ಯಾಚ್ ಮಾಡಬೇಕಿದು ಫ್ರಂಟ್ಗೆ ನೋಡಿ. ಇವಾಗ ಆರ್ಮೋಲ್ ಸ್ಲೀವ್ಗೂ ಬಾಡಿ ಪೀಸ್ಗೂ ಏನು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ. ನೋಡಿ, ಈ ಥರ ಇಟ್ಟು ಇಲ್ಲಿ ಸ್ಟಿಚ್ಗೆ ಒಂದು ಮಾರ್ಕ್ ಹಾಕಿರಿ. ಇಷ್ಟಕ್ಕೆ ಸ್ಟಿಚ್ ಬರುತ್ತಲ್ವ, ಇದನ್ನು ಬಿಟ್ಟು ನೋಡಿ ಇಲ್ಲಿ ಈ ಥರ ಚೆಕ್ ಮಾಡಿ. ನೋಡಿ ಈ ಥರ ಇಟ್ಟಾಗ ಫ್ರಂಟು ಬ್ಯಾಕು ಆರ್ಮೋಲು ಎಲ್ಲ 3 ಕರೆಕ್ಟಾಗಿ ಸ್ಟಿಚ್ ಬಂದುಬಿಟ್ರೆ ನಿಮಗೆ ಯಾವುದೂ ಎಲ್ಲೂ ಪ್ರಾಬ್ಲಮ್ ಬರೋಲ್ಲ. ಬ್ಲೌಸು ಕರೆಕ್ಟಾಗಿ ನೋಡಿಕೊಂಡು ಕಟ್ ಮಾಡ್ಕೊಂಡು ನೋಡಿ. ನೋಡಿ, ಇದು ಡೀಪ್ ಜಾಸ್ತಿ ಇಟ್ಟಾಗ ನಾನಿದು ಡಾಟ್ ಪ್ಯಾಂಟ್ ಕಡಿಮೆ ಹಿಡಿಬೇಕಂತ ಹೇಳಿದೆ. ತೋರಿಸ್ತೀನಿ ಏನಕ್ಕೆ ಅಂತ. ನೋಡಿ, ಇಷ್ಟು ಡೀಪ್ ಬಂದಿರುತ್ತಲ್ವ, ನಾವು ಸ್ವಲ್ಪ ಡಾಟ್ ಹಿಡಿದ್ರೆ ಇಷ್ಟು ಬರುತ್ತೆ. ಅದೇ ಜಾಸ್ತಿ ಇಟ್ಟಾಗ ಈ ಥರ ಹಿಂಗೆ ಬರುತ್ತೆ ನೋಡಿ. ಡೀಪ್ ಎಷ್ಟಾಗಲಾಯಿತು, ಅದಕ್ಕೆ ಇಲ್ಲಿ ನಾನು ಹಾಫ್ ಇಂಚ್ ಅಷ್ಟೇ ಡಾಟ್ ಇಡ್ತೀನಿ. ಇಷ್ಟೇ ಬರುತ್ತೆ. ಅವಾಗ ಶೋಲ್ಡ್ರ್ ಕರೆಕ್ಟಾಗಿ ಕೂರುತ್ತೆ, ಶೋಲ್ಡ್ರ್ ಡ್ರಾಪ್ ಆಗಲ್ಲ. ಇದು ಮೆರೂನ್ ಸ್ಯಾರಿ ಕಾಂಬಿನೇಷನ್ ಸ್ಯಾರಿ ತುಂಬ ಚೆನ್ನಾಗಿದೆ. ಲೈನಿಂಗ್ ಕಟ್ ಮಾಡಿರ್ತೀರಲ್ವ, ಇದನ್ನು ಒಂದು ಹಾಫ್ ಇಂಚು 1 ಇಂಚು ಬಿಟ್ಟು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿ. ಸ್ಟಿಚ್ ಆದಮೇಲೆ ಸುತ್ತ ಸ್ಟಿಚ್ ಹಾಕ್ಬಿಟ್ಟು ಆಮೇಲೆ ಕಟ್ ಮಾಡಬೇಕಿದು. ನೀಟಾಗಿ ಐರನ್ ಮಾಡ್ಕೊಂಬಿಡಿ, ಅದು ಕರೆಕ್ಟಾಗಿ ಬರುತ್ತೆ ಬ್ಲೌಸು. ಈ ಥರ ಫ್ಲವರ್ಸ್ ಬಂದಾಗ ನೋಡ್ಕೊಬೇಕು. ಉಲ್ಟಾ ಕಟ್ ಮಾಡಿಬಿಡ್ತೀವಿ ಒಂದ್ಸಾರಿ ನೋಡಿಲ್ಲ ಅಂದರೆ. ನೋಡಿ, ಇದು ಉಲ್ಟಾ ಇದು ನೋಡಿ, ಡಿಸೈನ್ ನೋಡಿ ಕಟ್ ಮಾಡ್ಕೊಳ್ಳಿ. ಈ ಥರ ಇದ್ದಾಗ ಹೆಂಗಂದ್ರೆ ಕಟ್ ಮಾಡಿಬಿಟ್ಟು ಉಲ್ಟಾ ಆಗಿಬಿಡುತ್ತೆ ಸ್ಲೀವು. ಬ್ಯಾಕ್ ನೆಕ್ ಡಿಸೈನು ಈ ಬಾರ್ಡರ್ ಇರೋದು ಈ ಡಿಸೈನ್ ನೋಡಿ. ಇದು
ಇಲ್ಲಿ ಪೀಸ್ ಕೊಡಬೇಕಲ್ವ, ಈ ಕಡೆ ಇದು ಸ್ಯಾರಿ ಪೀಸ್ಗೆ ಏನು ಪೀಸ್ ಕೊಡೋ ಆಗಿಲ್ಲ, ಕರೆಕ್ಟಾಗಿ ಇದೆ ಬಟ್ಟೆ. ಲೈನಿಂಗ್ ಪೀಸ್ಗೆ ಒಂದು ಸ್ವಲ್ಪ 1.5 ಇಂಚ್ ಪೀಸ್ ಕೊಡಬೇಕು. ನೋಡಿ ಇದು ಪೀಸ್ ಕೊಡೋಂಗಿಲ್ಲ. ಲೈನಿಂಗ್ ಪೀಸ್ಗೂ ಮೇನ್ ಪೀಸ್ಗೂ ಇಷ್ಟು ಈ ಥರ ಕಡಿಮೆ ಕಟ್ ಮಾಡಬಾರ್ದು, ಸ್ವಲ್ಪ ಬಿಟ್ಟು ಕಟ್ ಮಾಡಬೇಕು. ಸ್ಟಿಚ್ ಆದಮೇಲೆ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಬೇಕು. ನಾವು ಒಂದೇ ಸಮ ಕಟ್ ಮಾಡ್ಕೊಂಬಿಟ್ರೆ ಚೆನ್ನಾಗಿ ಬರೋಲ್ಲ ಬ್ಲೌಸು, ಅಂದರೆ ರಿಂಕಲ್ಸ್ ಬಂದ್ಬಿಡುತ್ತೆ. ಇದು ಫುಲ್ಲು ರೌಂಡ್ ಸ್ಟಿಚ್ ಹಾಕಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಬೇಕು. ಇದು ಬಾರ್ಡ್ರು ಸ್ಲೀವು ಮತ್ತು ಬ್ಯಾಕ್ ನೆಕ್ಕಿಗೆ ಇದೆ. ಇದು ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಮುಕ್ಕು ಬ್ಯಾಕ್ ಬರುತ್ತೆ. ಸ್ಟಿಚ್ ಆಗುವಾಗ ಇದನ್ನು ಓಪನ್ ಮಾಡ್ಕೊಳ್ತೀವಿ. ಎಲ್ಲ ಫುಲ್ ಫಿನಿಶ್ ಮಾಡಿ ಓಪನ್ ಮಾಡ್ಕೊಳ್ತೀವಿ. ಈ ಥರ ಒಂದು 1/2 ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊಂಬಿಡಿ. ಇಲ್ಲಿ ಬರಿತಾ ಇದ್ದೀನಿ ನಾನು, ಬ್ಯಾಕ್ ಹುಕ್ ಅಂತ ಸ್ಟಿಚ್ ಮಾಡೋವಾಗ ಓಪನ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾರೆ. ಪ್ರಿನ್ಸ್ ಕಟ್ಗೆ ಬ್ಯಾಕ್ ಬಟನ್ ಬಂದಾಗ ಇದು ಓಪನ್ ಇರಬಾರ್ದು, ನಮ್ಮ ಕಡೆ ಕ್ಲೋಸ್ ಇರಬೇಕು. ಓಪನ್ ಇಲ್ಲದೇ ಇರೋ ಕಡೆ ನೋಡಿ ಕಟ್ ಮಾಡ್ಕೊಬೇಕು. ಇದು ಪ್ರಿನ್ಸ್ ಕಟ್ ಬಂದಾಗ ಇದು ಲೈನಿಂಗ್ ಅಂದರೆ ನಾವು ಸ್ಟಿಚ್ ಹಾಕೊಬೋದು. ಇದು ಸ್ಟಿಚ್ ಹಾಕಿದ್ರೆ ಚೆನ್ನಾಗಿರಲ್ಲ. ಇದು ಬ್ಯಾಕ್ ಸೈಡ್ ಟೈಯಿಂಗಿಗೆ ಬಟ್ಟೆ ಈ ಥರ ಎಕ್ಸ್ಟ್ರಾ ಕಟ್ ಮಾಡ್ಕೊಬೇಕು. ಸ್ಟಿಚ್ ಆದಮೇಲೆ ಎಕ್ಸ್ಟ್ರಾ ಇರೋದನ್ನೆಲ್ಲ ಸುತ್ತ ಸ್ಟಿಚ್ ಮಾಡಿಬಿಟ್ಟು ಕಟ್ ಮಾಡಬೇಕು. ಎಕ್ಸ್ಟ್ರಾ ಬಿಟ್ಟಿರಬೇಕು. ಕಟ್ ಮಾಡೋ ಇದು ಮಾಡಿಬಿಟ್ರೆ ಇದು ಲೂಸ್ ಬಂದ್ಬಿಡುತ್ತೆ. ನೋಡಿ ಇದು ಈ ಥರ ಆದಮೇಲೆ ಇಲ್ಲಿ ಸ್ಟಿಚ್ ಮಾಡೋರಿಗೆ ಕನ್ಫ್ಯೂಸ್ ಆಗಬಾರ್ದಂತ ಇಲ್ಲಿ ಒಂದು ಆರ್ಮೋಲ್ ಅಂತ ಹಾಕಿಬೇಕು. ಮತ್ತು ಇಲ್ಲಿ ಒಂದು ನ್ಯಾಚ್ ಮಾಡಬೇಕು. ಯಾಕಂದರೆ ನಮ್ಮ ಟೈಲರ್ಸು ಸ್ಟಿಚ್ ಮಾಡೋದು ಅವ್ರು ಕನ್ಫ್ಯೂಸ್ ಆಗಬಾರ್ದಂತ ಇಲ್ಲೊಂದು ನ್ಯಾಚ್ ಹಾಕಿರಬೇಕು. ಎಲ್ಲರೂ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ. ನೆಕ್ಸ್ಟ್ ವಿಡಿಯೋ ಯಾರೂ ಮಿಸ್ ಮಾಡಬೇಡಿ ನೋಡಿ.